ಸರ್ ಈಗ ಹೇಳ್ತಾ ಇದ್ರಿ ಬಿಜೆಪಿಯವರು ಜಾತಿವಾದಿಗಳು, ಬಿಜೆಪಿಲಿ ಜಾತಿನೇ ಜಾಸ್ತಿ ಅಂತ. ಹಾಗಿದ್ರೆ ಮೊನ್ನೆ ಇವಾಗ ಬೈ ಎಲೆಕ್ಷನ್ ನಡೀತು ದಾವಣಗೆರೆ ಮತ್ತೆ ಬಾಗಲಕೋಟೆ. ಪಾಪ ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರು ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಒಂದು 80,000 ಜನ ಇದ್ದಾರೆ. ಅವ್ರು ಟಿಕೆಟ್ ಬೇಕಂತ ಪಾಪ ಅವ್ರು ಗಲಾಟೆ ಮಾಡಿದ್ರು. ಅವ್ರು ಟಿಕೆಟ್ ಸಿಕ್ಕಿಲ್ಲ. ಸೊ ಹಾಗಿದ್ರೆ ನೀವು ಸೆಕ್ಯುಲರ್ ಐಡಿಯಾಲಜಿಸ್ ಇರುವಂತ ಪಕ್ಷದಲ್ಲಿ ಯಾಕೆ ದಾವಣಗೆರೆ ಮುಸ್ಲಿಂ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ನೋಡಿ, ಮೇನ್ ಆಗಿ ಒಂದು ಕನ್ವೆನ್ಷನ್ ಇದೆ. ಏನಪ್ಪಾ ಕನ್ವೆನ್ಷನ್ ಅಂದ್ರೆ, ಯಾವುದೇ ಒಬ್ಬ ಸಿಟ್ಟಿಂಗ್ MLA ಆಗ್ಲಿ MP ಆಗ್ಲಿ ಅವ್ರ ಮನೆಯಲ್ಲಿ ಒಂದು ಟರ್ಮ್ ಇರುವಾಗ ಏನನ್ನ ಡೆತ್ ಆದ್ರೆ ಆ ಒಂದು ಸಂಪ್ರದಾಯ ಏನಂದ್ರೆ ಆ ಫ್ಯಾಮಿಲಿಯಲ್ಲಿರುವ ಅವ್ರಿಗೆ ಹೇಳಿರುವ ಅವ್ರ ಕ್ಯಾಂಡಿಡೇಟ್ಗೆ ನಾವು ಕೊಡ್ಬೇಕು ಅನ್ನೋ ಒಂದು ಸಂಪ್ರದಾಯ ಇದೆ. ಅದೊಂದ್ ಕಡೆ. ನೆಕ್ಸ್ಟ್ ಮುಸ್ಲಿಂ ಸಮುದಾಯದವರು ಟಿಕೆಟ್ ಕೇಳಿದ್ರು. ಅವ್ರು ಹೇಳೋದೇನಂದ್ರೆ, ಶಾಮನೂರ್ ಶಿವಶಂಕರಪ್ಪ ಅವರು ಇದು ನನ್ನ ಲಾಸ್ಟ್ ಎಲೆಕ್ಷನ್, ಈ ಟರ್ಮ್ ಆದ್ಮೇಲೆ ನಾವು ಮುಸಲ್ಮಾನ್ಗೆ ನೆಕ್ಸ್ಟ್ ಟೈಮ್ ಕೊಡ್ತೀನಪ್ಪ ಅಂತ ಹೇಳಿದ್ದಾರೆ ಅಂತ. ಆದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಆದ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನಪ್ಪ ಎಲ್ಲನ ಇದೆಯಾ, ಏನನ್ನ ಆತರ ಏನನ್ನ ವಿಡಿಯೋ ಬೈಟೋ ಏನನ್ನ ಇದೆಯಾ ಅಂದ್ರೆ ಎಲ್ಲೂ ಕೊಡೋಕೆ ಯಾರು ತೋರಿಸಿಲ್ಲ. ಆದ್ರೆ ಅವರು ಎಲ್ಲರೂ ಮೋಸ್ಟ್ಲಿ ಹೇಳೋದು ಅವರು ಹೇಳಿದ್ದಾರೆ ಅಂತ ಮುಸ್ಲಿಂ ಸಮುದಾಯ ಹೇಳ್ತಾರೆ. ಅದಕ್ಕಾಗಿ ಈ ಸತಿ ನಾವು 80,000 ಇದ್ದೀವಿ, ನೀವು ನಮ್ಗೆ ಕೊಡಿ ಅಂತ ಹೇಳೋದು. ಒಂದು ಪಕ್ಷದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ಟಿಕೆಟ್ ಕೇಳೋ ಹಕ್ಕಿದೆ. ನಿಜ. ಟಿಕೆಟ್ ಕೇಳಿದ್ಮೇಲೆ ಅಲ್ಲಿ ಅಬ್ದುಲ್ ಜಬ್ಬಾರ್ ಕೇಳಿದ್ರು, ಇನ್ನ 3-4 ಜನ ಮುಸಲ್ಮಾನರು ಕೇಳಿದ್ರು. ಟಿಕೆಟ್ ಕೇಳಿದ್ಮೇಲೆ ಹೈಕಮಾಂಡು ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ಸರ್ವೆ ಮಾಡ್ತಾರೆ ವಿತ್ ಇನ್ ದ KPCC ಆಫೀಸ್ ಬೇರರ್ಸು, ಅಲ್ಲಿರುವ ಮೇನ್ ನಾಯಕರು. ಆಮೇಲೆ ಒಂದು ಏಜೆನ್ಸಿ ಕೊಟ್ಟು ವಿನ್ನಬಿಲಿಟಿ ಚೆಕ್ ಮಾಡ್ತಾರೆ. ಜಾತಿ ಸಮೀಕರಣ ಏನಾಗುತ್ತೆ ಅದೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ಏನಂತ ಬಂತು ಅಂದ್ರೆ, ಮೋರ್ ಆರ್ ಲೆಸ್ ಅಲ್ಲಿ ಡೆತ್ ಆಗಿರೋದಕ್ಕೆ ನೀವೇನನ್ನ ಅಲ್ಲಿ ಕೊಡದೇ ಇದ್ರೆ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದ ಒಂದು ತಿರುಗು ಬೀಳೋ ಚಾನ್ಸ್ ಇರುತ್ತೆ, ಮತ್ತೆ ಇವರಿಗೆ ಗೆಲ್ಲೋ ಒಂದು ಸಾಧ್ಯತೆ ಜಾಸ್ತಿ, ಯಾಕಂದ್ರೆ ಡೆತ್ ಆಗಿದೆ ಅಂತ ಬಂದಾಗ ನಮ್ಮ ಹೈಕಮಾಂಡ್ ಕೂತ್ಕೊಂಡು ಇಲ್ಲ ಈ ಸತಿ ವಿ ವಿಲ್ ಗಿವ್ ಟು ಅವರ ಸಮರ್ಥ್ ಶಾಮನೂರ್ ಏನಿದ್ರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ. ಒಂದು ಶಿಸ್ತಿನ ಸಿಪಾಯಿ ಏನ್ ಮಾಡ್ಬೇಕಂದ್ರೆ, ನನಗೂ ಹಕ್ಕಿದೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಕೇಳೋದು, ಬಟ್ ಒನ್ಸ್ ಎ ಡೆಸಿಷನ್ ಇಸ್ ಟೇಕನ್, ನಾವು ಅವೆಲ್ಲ ನಮ್ಮ ಭಿನ್ನಾಭಿಪ್ರಾಯಗಳೆಲ್ಲ ಮರ್ತ್ಬಿಟ್ಟು ನಾವು ಅಫಿಷಿಯಲ್ ಕ್ಯಾಂಡಿಡೇಟ್ ಪರ ನಿಲ್ಬೇಕು. ಓಕೆ, ಸೊ ನೀವ್ ಹೇಳ್ತೀರಾ ಲಿಂಗಾಯತರು ವಿರೋಧ ಮಾಡ್ಬೋದಾಗಿತ್ತು, ಅಥವಾ ಲಿಂಗಾಯತರು ಬೇಜಾರು ಮಾಡ್ಕೊಂಡ್ರೆ ಅಲ್ಲಿ ಸೋಲ್ಬೋದು ಅನ್ನೋ ತರ ಹೇಳ್ತಾ ಇದ್ರ. ಆದ್ರೆ ಲಿಂಗಾಯತರಿಗಿಂತ ಮುಸಲ್ಮಾನರು ಅಲ್ಲಿ 2 ಪಟ್ಟಿದ್ದಾರೆ. ಸೊ ಅವ್ರಿಗೂ ಸಿಕ್ಕಿಲ್ಲ ಅನ್ನೋ ಬೇಜಾರಲ್ಲಿ ಇವತ್ತು ರೆಬಲ್ ಆದ್ರು, ಏನೇನೋ ಆಯ್ತು, ಪೈಲ್ವಾನ್ ಅನ್ನೋರು ಬಂದಿದ್ರು, ಸುಮಾರು ಜನ ಇದೆ. ಐ ಮೀನ್ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇದೆ, ಫಸ್ಟ್ ಟೈಮ್ ಅನ್ಸುತ್ತೆ 21 ಜನ ಮುಸಲ್ಮಾನರು ಒಂದು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿರೋದು. ನೋಡಿ, ನಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಇದಾವೆ. ಪಕ್ಷ ಅಂದ್ಮೇಲೆ ಭಿನ್ನಾಭಿಪ್ರಾಯಗಳು ಇರ್ತವೆ. ಇವತ್ತು ಯಾರ್ಯಾರ ಮೇಲೆ ಆಕ್ಷನ್ ತಗೊಂಡಿದಾರೋ ಅವರು ಪಕ್ಷದ ಶಿಸ್ತಿನ ಉಲ್ಲಂಘನೆ ಮಾಡಿದ್ದಕ್ಕೆ ಆಕ್ಷನ್ ತಗೊಂಡಿರೋದು. ಪಕ್ಷ ಏನ್ ಹೇಳುತ್ತೆ ಸರ್, ಈಗ ನೀವು ಶಿಸ್ತು ಕ್ರಮ ತಗೊಂಡಿದ್ದಾರೆ ಅನ್ನೋದಕ್ಕೆ ನಾನೊಂದು ಪ್ರಶ್ನೆ ಇದೆ. ಯಾರು ತಪ್ಪು ಮಾಡಿದ್ರೆ ಕರ್ಸಿ ಏನ್ ತಪ್ಪು ಮಾಡಿದ್ಯಾ ಅಂತ ಫಸ್ಟ್ ಕೇಳ್ಬೇಕಾಗ್ತದೆ. ತಪ್ಪು ಮಾಡಿದೀನಿ ಅಥವಾ ಮಾಡಿಲ್ಲ ಅಂತ ಅವ್ರ ಬಾಯಲ್ಲಿ ಹೇಳಾದ್ಮೇಲೆ ಅವ್ರಿಗೆ ಒಂದು ಶಿಕ್ಷೆ ಕೊಡ್ಬೇಕಾಗ್ತದೆ. ಕಾಂಗ್ರೆಸ್ ಯಾಕೆ ತುಂಬಾ ಆತರದಲ್ಲಿ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದಾಗಿರ್ಬೋದು, ಅಥವಾ ಒಂದು ಪ್ರೈಮರಿ ಇದರಿಂದ ಎಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು, ಆತರ ಎಲ್ಲ ಮಾಡಿದ್ದು ನಜೀರ್ ಅಹಮದ್ ಅವ್ರನ್ನ, ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ ಟು ದ CM. ಹೌದು, ಪಕ್ಷ ಅದನ್ನ ತಗೊಳಕಾಗಲ್ಲ. ಅವ್ರನ್ನ ತೆಗೆಯೋದ್ರಲ್ಲಿ ಮುಖ್ಯ ಪಾತ್ರ CM. ಪಕ್ಷಕ್ಕೂ ಅದಕ್ಕೂ ಏನಿಲ್ಲ. ಅಲ್ಲ, ಬಟ್ ಚೀಫ್ ಮಿನಿಸ್ಟರ್ಗೆ ಏನೋ ಒಂದು ಚೀಫ್ ಮಿನಿಸ್ಟರ್ ಇಸ್ ಹೆಡ್ ಆಫ್ ದ ಸ್ಟೇಟ್. ಅವ್ರಿಗೂ ಇಂಟೆಲಿಜೆನ್ಸ್ ಎಲ್ಲ ಇರುತ್ತೆ, ಏನೇನ್ ನಡೆದಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಪ್ಲಸ್ ನಮ್ ಹೈಕಮಾಂಡ್ಗೂ ಗೊತ್ತಿರುತ್ತೆ. ಅವ್ರಿಬ್ಬರು ಜೊತೆ ಕೂಡಿ ಏನೋ ಒಂದು ಸಿಕ್ಕಿರುತ್ತೆ. ಸಿಕ್ಕದೇನೆ ವಿಲ್ ದೇರ್ ಬಿ ಸ್ಮೋಕ್ ವಿತೌಟ್ ಫೈರ್? ಡೆಫಿನೆಟ್ಲಿ ಇಲ್ದೆ ಇರೋಕ್ ಸಾಧ್ಯನಾ? ಅದು ನಸೀರ್ ಅಹಮದ್ ಏನು ಕಮ್ಮಿ ಇದಲ್ಲ, ಎಕ್ಸ್ ಮಿನಿಸ್ಟರ್ ಆದವರು ಏನೋ ಒಂದು ಆಗಿದೆ, ಅವ್ರನ್ನ ಏನು ಸಸ್ಪೆಂಡ್ ಮಾಡಿಲ್ಲ. ಅಲ್ಲ, ಬಟ್ ನಂದು ಪ್ರಶ್ನೆ ಏನಂದ್ರೆ, ಖಂಡಿತ ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ನೀವು ಶಿಸ್ತು ಕ್ರಮ ತಗೊಂಡಿದ್ದು ತಪ್ಪಲ್ಲ. ಆದ್ರೆ ತುಂಬಾ ಆತರದಲ್ಲಿ ತಗೊಂಡ್ರಿ ಅಂತ ಅನ್ಸುತ್ತೆ. ಏನಕಂದ್ರೆ ರಿಸಲ್ಟ್ ಇನ್ನ ಬಂದಿಲ್ಲ. ನೀವು ಅವ್ರನ್ನ ಕರ್ಸಿ ಒಬ್ರು 1 to 1 ಫೇಸ್ ಮಾತಾಡಿ ಅವ್ರು ಒಪ್ಕೊಂಡು ಅಥವಾ ಒಪ್ಕೊಂಡಿರೋ ಅದೆಲ್ಲ ಏನು ಕೇಳಿಲ್ಲ.
ಆಕ್ಷನ್ ಬೇಗನೆ ಆಗೋಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಅದು ಎಲ್ಲೋ ಒಂದ್ ಕಡೆ ಮುಸ್ಲಿಂ ಸಮಾಜಕ್ಕೆ ಅದೊಂದು ರಾಂಗ್ ಮೆಸೇಜ್ ಹೋಯ್ತಾ, ಕಾಂಗ್ರೆಸ್ ನಮಗೆ ನಮ್ಮ ಪರವಾಗಿಲ್ಲ ಅನ್ನೋ ತರ ಒಂದು ಮನೋಭಾವನೆ ಸೃಷ್ಟಿ ಆಗೋಯ್ತಾ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈಗ ಆ ಸಮುದಾಯ ತಿಳ್ಕೊಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಅವ್ರಿಗೆ ಇಷ್ಟೊಂದು ಟಿಕೆಟ್ಗಳು ಕೊಡೋದು. ಬಿಜೆಪಿ ಕೊಡುತ್ತಾ? JDS ಕೊಡುತ್ತಾ? ಇದೇ JDS ಕುಮಾರಸ್ವಾಮಿ ಮುಸಲ್ಮಾನರು ನನ್ಗೆ ಓಟೇ ಹಾಕಲ್ಲ, ನಿಮ್ಗೆ ಓಟೇ ಬೇಕಾಗಿಲ್ಲ ಅಂತ ಹೇಳಿದ್ರು ಚನ್ನಪಟ್ಟಣದಲ್ಲಿ. ಆದ್ರೆ ಯಾವತ್ತನ್ನ ಕಾಂಗ್ರೆಸ್ ಆತರ ಯಾವತ್ತು ಹೇಳಿದ್ರು. ಕಾಂಗ್ರೆಸ್ ಒಂದೊಂದ್ ಟೈಮಲ್ಲಿ ಏನಾಗುತ್ತೆ, ಒಂದೊಂದ್ ಟೈಮಲ್ಲಿ Catch-22 ಸಿಚುವೇಶನ್ ಅಂತ ಬರುತ್ತೆ ಪಕ್ಷಕ್ಕೆ. ಒಂದು ಡೆಸಿಷನ್ ತಗೊಂಡ್ರೆ ಇವ್ರು ಹೋಗ್ತಾರೆ, ಒಂದು ಡೆಸಿಷನ್ ತಗೊಂಡ್ರೆ ಇವ್ರು ಹೋಗ್ತಾರೆ. ಒಂದು ಬ್ಯಾಲೆನ್ಸ್ಡ್ ಡಿಸಿಷನ್ ತಗೋಬೇಕು. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಮುಸಲ್ಮಾನರಿಗೆ ಕೊಟ್ಟಿದ್ವಿ ಟಿಕೆಟ್, ನಮ್ಮ ಮೇಲೆ ಆಪಾದನೆ ಏನ್ ಬರ್ತಾ ಇತ್ತು ಗೊತ್ತಾ? ನೋಡಪ್ಪ, ಲಿಂಗಾಯತ್ ಮಹಾಸಭಾದ ಒಬ್ಬ ದೊಡ್ಡ ಮನುಷ್ಯ, ಆ ಮನೆಯಲ್ಲಿ ಸಾವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ 40-45 ವರ್ಷ ದುಡಿದಿದ್ದಾರೆ. ಅಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಸತ್ತಾಗ ಮೇಟಿ ಮಗನ ಕೊಡ್ತಾರೆ. ಇಲ್ಲಿ ಶಾಮನೂರು ಶಿವಶಂಕರ್ ಸತ್ರೆ ಅವ್ರಿಗೆ ಕೊಡದೆ ಇಲ್ಲಿ ಕೊಟ್ರೆ, ಇವತ್ತೇನು ಸಿದ್ದರಾಮಯ್ಯ ಮೇಲೆ ನಮ್ಮ ಮೇಲೆ ಮುಸಲ್ಮಾನರ ಪಕ್ಷ ಅವತ್ತು ಏನಂತ ಇದ್ರು ನಮ್ಗೆ. ಸೊ ಒಂದು ಪಕ್ಷಕ್ಕೆ ಇಟ್ಸ್ ಎ ವೆರಿ ಡೈಸಿ ಸಿಚುವೇಶನ್. ನಾನು ಎಷ್ಟೊಂದು ನಿಮ್ ಕ್ಯಾಮ್ರಾ ಮುಂದೆ ಹೇಳಕ್ಕಾಗಲ್ಲ. ಆದ್ರೆ ಇದ್ರ ಅರ್ಥ ಅಲ್ಲ ನಾಳೆ ಬೆಳಗ್ಗೆ ಮುಸಲ್ಮಾನರಿಗೆ ಸೀಟ್ ಅದೇ ಸೀಟ್ ಕೊಡಬಾರ್ದು ಅಂತಲ್ಲ. ಈ Catch-22 ಸಿಚುವೇಶನ್ ಇದ್ದಾಗ ಪಾರ್ಟಿ ಒಂದು ಡೆಸಿಷನ್ ತಗೊಳುತ್ತೆ. ನಾವೆಲ್ಲರೂ ಒಂದ್ಸತಿ ಡೆಸಿಷನ್ ತಗೊಂಡ್ಮೇಲೆ ನಮ್ಮ ಡಿಫರೆನ್ಸಸ್ ಎಲ್ಲ ಮರೆತು ಅಬ್ದುಲ್ ಜಬ್ಬಾರ್ ಆಗ್ಲಿ ಎಲ್ಲರಾಗ್ಲಿ ನಾವು ಕೆಲಸ ಮಾಡೋದು. ಯಾಕಂದ್ರೆ ದ ಮೈನ್ ಎನಿಮಿ ಇಸ್ ಟು ಡಿಫೀಟ್ ಈ ಜಾತಿವಾದಿಗಳು, ಕೋಮವಾದಿಗಳು, ಬಿಜೆಪಿನ ಸೋಲಿಸೋದೇ ಹೊರತು ನಮ್ಗೆ ಟಿಕೆಟ್ ಸಿಕ್ಕಿಲ್ಲ, ನಿನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಮುಖ್ಯ ಆಗಲ್ಲ. ಓಕೆ ಸರ್, ಓಕೆ. ಇವಾಗ ನೀವ್ ಹೇಳ್ತಾ ಇದ್ರಿ ಒಂದು ಸಂಪ್ರದಾಯದ ಪ್ರಕಾರ ಯಾರ ನಾಯಕರ ಮನೆಯಲ್ಲಿ ಸಾವಿಗಿರುತ್ತೆ ಅವ್ರ ಮನೇಲಿ ಯಾರೋ ಒಬ್ರು ಕೊಡ್ಬೇಕು ಅಂತ. ಈಗ ಜನಸಾಮಾನ್ಯನ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಾಗಲಕೋಟೆಯಲ್ಲಿ ನೀವು ಮೇಟಿ ಅವ್ರ ಕುಟುಂಬದಲ್ಲಿ ಅವ್ರ ಬಂದು 2 ಹೆಣ್ಮಕ್ಳು, 2 ಗಂಡು ಮಕ್ಳು, ಅವ್ರಿಗೆ ಅದ್ರಲ್ಲಿ ಒಬ್ರು ಕೊಟ್ಟಿದ್ರ, ಉಮೇಶ್ ಮೇಟಿ ಅವ್ರು ಕೊಟ್ಟಿದ್ರ. ಅವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವ್ರದೇ ಆದಂತ ಇದು ಕೊಡುಗೆ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಅವರು ವಯಸ್ಸಿನಲ್ಲೂ ಕೂಡ ತುಂಬಾ ದೊಡ್ಡವರಿದ್ದಾರೆ, ಅನುಭವದಲ್ಲಿ ವಯಸ್ಸಲ್ಲಾಗಿ. ಜನ ಪ್ರಶ್ನೆ ಏನ್ ಕೇಳೋದಂದ್ರೆ, ಶಾಮನೂರು ಶಿವಶಂಕರಪ್ಪ ಅವರ ಮಗುಗೂ ಕೊಟ್ಟಿದ್ದೀರಾ, ಸೊಸೆಗೂ ಕೊಟ್ಟಿದ್ದೀರಾ, ಮೊಮ್ಮಗ ಇನ್ನ 26 ವರ್ಷ, ಅವ್ನ್ ಕೊಡೋ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದಾಗ್ತದೆ. ಅವನ ಅನುಭವ ಎಲ್ಲಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಏನಿದೆ ಅಂತ ಇದು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಶ್ನೆ ಆಗಿರೋದು, ಜನರಲ್ ಕೇಳ್ತಾ ಇರೋ ಒಂದು ದೊಡ್ಡ ಪ್ರಶ್ನೆ ಇದೆ. ಈಗ ನಾವು ನಾರ್ಮಲಿ ಹೆಂಗ್ ಆಪರೇಟ್ ಆಗ್ತೀವಿ ಅಂದ್ರೆ, ಮೇಟಿ ಅವ್ರ ಫ್ಯಾಮಿಲಿಯಲ್ಲೂ ಹಂಗೆ ಆಪರೇಟ್ ಆಗಿರೋದು. ನೀವು 4 ಜನರಲ್ಲಿ ಯಾರು ನೀವು ಹೇಳ್ತಿರೋ ನಾವು ಅವ್ರಿಗೆ ಕೊಡ್ತೀವಿ ಅಂತ. ಇಲ್ಲೂ ಹಂಗೆ ಆಗಿರೋದು. ನಿಮ್ದ್ರಲ್ಲಿ ಯಾರು ಬೇಕಂದ್ರೆ ನೀವು ಡಿಸೈಡ್ ಮಾಡ್ಕೊಂಡು ಹೇಳ್ರಪ್ಪ ಇಂಥವ್ರಿಗೆ ಅಂದ್ರೆ ನಾವು ಕೊಡ್ತೀವಿ ಅಂತ. ಈ ಹುಡುಗ ಸಮರ್ಥ ಏನಿದಾನೆ, ಅವ್ರ ತಾಯಿ ಜೊತೆ ಎಲ್ಲ ಸ್ವಲ್ಪ ಓಡಾಟ ಎಲ್ಲ ಇದೆ. ನೆಕ್ಸ್ಟ್ ನಮ್ಗೆ ಇದ್ದಿದ್ದು ಮಲ್ಲಿಕಾರ್ಜುನ ಅವರ ಬ್ರದರ್ಸ್. ದೇ ಆರ್ ನಾಟ್ ಪೊಲಿಟಿಕಲ್, ಅವರು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಬಕ್ಕೇಶು ಅವರೆಲ್ಲರೂ ಅವರ ಎಲ್ಡರ್ ಬ್ರದರ್ಸ್ ಹೇಳಿದ್ರು. ಸೊ ಆ ಫ್ಯಾಮಿಲಿಯಲ್ಲಿ ಪೊಲಿಟಿಕಲ್ ಫ್ಯಾಮಿಲಿ ಅಂದ್ರೆ ಮಲ್ಲಿಕಾರ್ಜುನ್ ಪಾಪ ಮಲ್ಲಿಕಾರ್ಜುನ್ ಅವರ ಬಿಸ್ನೆಸ್ ಸುಮ್ನೆ ಬಂದಿಲ್ಲ. ಅವ್ರೇನ್ ಟಿಕೆಟ್ ಏನ್ ಕೇಳಿಲ್ಲ. ಟಿಕೆಟ್ ಪಾರ್ಟಿ ಫೋರ್ಸ್ ಮಾಡಿ ನೀವು ನಿಂತ್ರೆ ಗೆಲ್ತೀರಾ ಅಂತ. ಅದು ಯಾಕಂದ್ರೆ ನಾವು 4-5 ಸತಿ ಗೆದ್ದೇ ಇಲ್ಲ ಅಲ್ಲಿ. ಪ್ರತಿ ಸತಿನೂ 9,000, 10,000, 30,000 ಸೋಲ್ತಾ ಇದ್ವಿ. ಆಮೇಲೆ ಆ ಹೆಣ್ಣು ಮಗಳು ಪ್ರಭಾ ಮಲ್ಲಿಕಾರ್ಜುನ್ ಇವತ್ತು ನೀವು ನೋಡಿದೀರಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಶಿ ಇಸ್ ಸೋ ಎಲಿಕ್ವೆಂಟ್ ಇನ್ ಇಂಗ್ಲಿಷ್. ಹಿಂದಿ ಅಷ್ಟು ಚಂದವಾಗಿ ಮಾತಾಡ್ತಾರೆ. ಕರ್ನಾಟಕದ ಇಶ್ಯೂಸ್ ಎಲ್ಲ ತಗೊಂಡೋಗಿ ಅಲ್ಲಿ ಇಡ್ತಾ ಇದ್ದಾರೆ. ಸೊ ಜಸ್ಟ್ ಬಿಕಾಸ್ ಯು ಆರ್ ಎ ಡಾಟರ್ ಆರ್ ಎ ಸನ್ ಕೊಡಬಾರ್ದು ಅಂತ ಏನಿಲ್ಲ. ಅಲ್ಲ, ಕೊಡೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಸರ್. ಅಂದ್ರೆ ಅನುಭವ, ಈಗ ಮೇಟಿ ಮಗು ಅವ್ರು ಕೊಟ್ಟಿದ್ದಕ್ಕೂ ಸಮರ್ಥ ಅವ್ರು ಕೊಟ್ಟಿದ್ದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಶ್ನೆಗಳು ಹುಟ್ಟಿದ ಅವರ ವಯಸ್ಸು ಮತ್ತು ಅನುಭವದ ಬಗ್ಗೆ. ಆಯ್ತು, ನೀವ್ ಹೇಳ್ದಂಗೆ ಕಾಂಗ್ರೆಸ್ ನಲ್ಲಿ ಒಂದು ಸಂಪ್ರದಾಯದ ಪ್ರಕಾರ ಕೊಟ್ಟಿದ್ರ,